ಮತ್ತೆ ರೀಶಫಲ್ ಆಗುತ್ತಾ ಬೃಹತ್ ಬೆಂಗಳೂರು ಪಾಲಿಕೆ. ಜಿಬಿಎ 5 ನಗರ ಪಾಲಿಕೆಗಳ ಬದಲು 2 ಪಾಲಿಕೆ ಸಾಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಗಮನಕ್ಕೂ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಮತದಾರರ ಸಂಖ್ಯೆ ಆಧಾರದ ಮೇಲೆ ಪುನರ್ವಿಂಗಡಣೆ ಮಾಡಲಿ ಅಂತೇಳಿ ಹೇಳಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಎಸ್ಐಆರ್ ನಡೆಯುತ್ತಿದೆ. ಅದರ ಬಳಿಕ ಮತದಾರರ ಸಂಖ್ಯೆ ಇಳಿಯುವ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈಗ ನಗರದಲ್ಲಿ ಸುಮಾರು 1.3 ಕೋಟಿ ಮತದಾರರು ಇದ್ದಾರೆ. ಎಸ್ಐಆರ್ ಪರಿಷ್ಕರಣೆ ಬಳಿಕ 55 ಲಕ್ಷಕ್ಕೆ ಇಳಿಬಹುದು. ಕೇವಲ 55 ಲಕ್ಷ ಮತದಾರರಿಗೆ 5 ನಗರ ಪಾಲಿಕೆ ಅಗತ್ಯ ಇಲ್ಲ ಅಂತೇಳಿ ಹೇಳಿದ್ದಾರೆ. 5 ಪಾಲಿಕೆ ಬದಲಾಗಿ 2 ಪಾಲಿಕೆ ಮಾಡಿ ಅಂತ ಇದೀಗ ಒತ್ತಾಯ ಕೇಳಬೇಕಿದೆ. ಸಚಿವರು ರಾಮಲಿಂಗಾರೆಡ್ಡಿ ಅವರು ಈಗ ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗ ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ಜಿಬಿಎ ಹಿಂದೆ 5 ಪಾಲಿಕೆ ಮಾಡಿದ್ರು, ಸದ್ಯಕ್ಕೀಗ 2 ಪಾಲಿಕೆ ಸಾಕು ಅಂತ ಒಂದ್ ಕಡೆ ನೀವು ಸಿಎಂಗೆ ಒತ್ತಾಯ ಮಾಡ್ತಿದ್ರಿ, ಪತ್ರ ಬರಲು ಮುಂದಾಗ್ತಿದ್ರಿ. ಸರ್ ಏನು ವಿಷಯ ಸರ್ ಅಂತ? ಪತ್ರ ಇನ್ನೂ ಬರೆದಿಲ್ಲ. ಈಗೇನಾಗಿದೆ, 1,03,00,000 ಮತದಾರರಿದ್ರು. ಈಗ ಎಸ್ಐಆರ್ ಆದ್ಮೇಲೆ ಅದು ಕೇವಲ 50 ಲಕ್ಷಕ್ಕೆ ಬಂದಿದೆ. ಅಂದ್ರೆ ಅರ್ಧಕ್ಕಿಂತಲೂ ಹೆಚ್ಚು ಮತದಾರರು ಪಟ್ಟಿಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಶಿಫ್ಟಿಂಗು, ಆಮೇಲೆ ಡೆತ್ ಕೇಸಸ್, ಆಮೇಲೆ ಆಬ್ಸೆಂಟೀಸ್ ಅಂದ್ರೆ ಅವ್ರು ಯಾವುದೇ ಮಾಹಿತಿ ಕೊಡೋದಿಲ್ಲ ಅವ್ರದ್ದು. ಈ ತರ ಆಗಿ ಈಗ 50 ಲಕ್ಷ ಈಗ ಆಸ್ ಇಟ್ ಈಸ್ ಇದೆ. ನನ್ನ ಕ್ಷೇತ್ರದಲ್ಲೇ ಕೇವಲ 45% ಮಾತ್ರ ಮತದಾರರು ಉಳ್ಕೊಂಡಿದ್ದಾರೆ. ಅದರಿಂದ 50 ಲಕ್ಷಕ್ಕೆ 5 ಕಾರ್ಪೊರೇಷನ್ ಬೇಕೋ ಬೇಡೋ ಅನ್ನೋದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತಿದ್ದೀನಿ. ಪತ್ರ ಏನ್ ಬರೆದಿಲ್ಲ, ಅವ್ರ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಸಾಕಷ್ಟು ಈ ಶಾಸಕರು, ಬೆಂಗಳೂರು ಶಾಸಕರು ಸಹ ಅದೇ ಒತ್ತಾಯ ಮಾಡ್ತಿದ್ದಾರೆ, 5 ಪಾಲಿಕೆ ಬೇಡ, 2ರಿಂದ 3 ಪಾಲಿಕೆ ಸಾಕು ಅಂತ. ಅಲ್ಲ, ಹಿಂದೆ ಮಾಡಿದ್ದು 1,03,00,000 ಮತದಾರರಿದ್ರು ಅಂತ ಆಗ ಮಾಡಿದ್ರು. ಈಗ ಮತದಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಲ್ಲ, ಅದರಿಂದ ಸಂಬಂಧಪಟ್ಟಂತ ನಮ್ಮ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರೆ. ನಾನು ಕೂಡ ಅವರಿಗೆ ಈ ಸಲ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವ್ರ ಗಮನಕ್ಕೆ ತರ್ತೀನಿ. ಸರ್, ಈಗ ಮತ್ತೆ ಈಗ ಈ ಡಿಸೆಂಬರ್ 31ರೊಳಗೆ ಜಿಬಿ ಎಲೆಕ್ಷನ್ ಮಾಡಬೇಕಂತ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಎಲೆಕ್ಷನ್ ಆಗ್ಬೋದಾ ಸರ್? ಹೇಗೆ ಮತ್ತೆ ಈ 2 ಪಾಲಿಕೆ ಅಂದ್ರೆ ಮತ್ತೆ ಮುಂದೂಡುತ್ತಾ ಹೇಗೆ ಸರ್ ಅಂತ? ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲಪ್ಪ. ಆದ್ರೆ ಮತದಾರರ ಸಂಖ್ಯೆ ಕಡಿಮೆ ಆಗಿದೆ. ಆವರೇಜು 10-11 ಲಕ್ಷಕ್ಕೆ 1 ಕಾರ್ಪೊರೇಷನ್ ಆಗ್ತಾ ಇದೆ. ಈಗ ಅದ್ರ ಬಗ್ಗೆ ತೀರ್ಮಾನ ಯಾರು ತಗೋಬೇಕು? ಮುಖ್ಯಮಂತ್ರಿಗಳು ತೀರ್ಮಾನ ತಗೋಬೇಕು. 5 ಇರಬೇಕಾ ಅಥವಾ ಕಡಿಮೆ ಮಾಡಬೇಕಾ? ಅದು ಚೀಫ್ ಮಿನಿಸ್ಟರ್ ಬಿಟ್ಟಿದ್ದು. ನಾವು ಇರೋ ವಿಚಾರವನ್ನ ಅವ್ರ ಗಮನಕ್ಕೆ ತರ್ತೀವಿ ಅಷ್ಟೇ. ಯಾಕಂದ್ರೆ ಸರ್ ಅವರೇ ಖುದ್ದಾಗಿ, ಸಿಎಂ ಅವರೇ ಖುದ್ದಾಗಿ ಒಂದು 5 ಪಾಲಿಕೆ ಒಂದ್ ಕಡೆ ಮಾಡಿದ್ರು. ಈಗ ಮತ್ತೆ ಇನ್ಕ್ರೀಸ್ ಕಡಿಮೆ ಮಾಡಬಹುದಾ ಸರ್? ಹೇಗೆ ಸರ್ ಅಂತ ನಮ್ಗೆ ಗೊತ್ತಿಲ್ಲ. ಹಿಂದೆ ಮನವಿ ಮಾಡ್ತೀವಿ ಸರ್. ಹಾಗಾದ್ರೆ ಇಲ್ಲ, ಮನವಿ ಅಂತಲ್ಲ. ಹಿಂದೆ ಬೆಂಗಳೂರು ವಿಶಾಲವಾಗಿ ಬೆಳೆದಿತ್ತಲ್ಲ, ಆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿರ್ಲಿ ಅಂತ ಆ ರೀತಿ ಹೇಳಿದ್ರು. ಜನಸಂಖ್ಯೆನೂ 1,40,00,000 ಇತ್ತು. ಅದರಲ್ಲಿ ಮತದಾರರೇ 1,30,30,00,000, 3 ಲಕ್ಷ ಇತ್ತು. ಈಗ ಮತದಾರರ ಸಂಖ್ಯೆ ಇದೆ. ತೀರ್ಮಾನ ತಗೊಳ್ಳೋದು ಮುಖ್ಯಮಂತ್ರಿಗಳು ಬಿಟ್ಟಿದ್ರು. ಇದಿಷ್ಟು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.